7 ಕೋಟಿ ದರೋಡೆ ಕೇಸ್ನಲ್ಲಿ ಹಳೆ ಆರೋಪಿಗಳ ಮೇಲೆ ಡೌಟ್. ಹಳೆ ದರೋಡೆ ಕೇಸ್ನ 6 ಜನ ಆರೋಪಿಗಳ ಫೋಟೋ ರಿಲೀಸ್ ಆಗಿದೆ. ಶಂಕಿತರ ಫೋಟೋ ಬಿಡುಗಡೆ ಮಾಡಿದೆ ಪೊಲೀಸ್ ಇಲಾಖೆ. ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈ ಆರೋಪಿಗಳ ಫೋಟೋ ಬಿಡುಗಡೆಯಾಗಿದೆ. ಹಳೆ ಆರೋಪಿಗಳು ಹಾಗೂ ಕೆಲ ಶಂಕಿತರ ಫೋಟೋ ಬಿಡುಗಡೆ ಮಾಡಿದ್ದಾರೆ. ನಾಕಾಬಂದಿಯಲ್ಲಿರೋ ಪೊಲೀಸರಿಗೆ ಈ ವ್ಯಕ್ತಿಗಳ ಪತ್ತೆಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರೋ ಈ ವ್ಯಕ್ತಿಗಳು ಹಳೆ ದರೋಡೆ ಕೇಸಿನ 6 ಜನ ಆರೋಪಿಗಳು. ಈಗ ಇವರ ಫೋಟೋ ರಿಲೀಸ್ ಮಾಡಿ ನಾಕಾಬಂದಿಯಲ್ಲಿರೋ ಪೊಲೀಸರಿಗೆ ಕಳಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಏನೇನು ಬಂತೋ ಅದನ್ನ ಆಧರಿಸಿ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಹಳೆ ಆರೋಪಿಗಳು ಮತ್ತು ಕೆಲ ಶಂಕಿತರ ಫೋಟೋ ಈಗ ಬಿಡುಗಡೆಯಾಗಿದೆ. ಯಾರ್ಯಾರು ನಾಕಾಬಂದಿಯಲ್ಲಿದ್ದಾರಲ್ಲ ಪೊಲೀಸರು, ಅವರಿಗೆ ಈ ವ್ಯಕ್ತಿಗಳ ಪತ್ತೆಗೆ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಪೊಲೀಸರಿಗೆ ಪಕ್ಕಾ ಮಾಹಿತಿ ಸಿಕ್ಕಂಗಾಯ್ತಾ. ಇವರು ಹಳೆ ಪ್ರಕರಣದ ಆರೋಪಿಗಳು. 6 ಜನರ ಫೋಟೋಗಳನ್ನ ಈಗ ಸರ್ಕ್ಯುಲೇಟ್ ಮಾಡಿದ್ದಾರೆ. 7 ನಿಮಿಷದಲ್ಲಿ 7 ಕೋಟಿ ರೂಪಾಯಿಗಳನ್ನ ದರೋಡೆ ಮಾಡಿಕೊಂಡು ಹೋಗಿರೋ ತಂಡದ ತಲಾಶ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಶಂಕಿತ ಆರೋಪಿಗಳು ಇವರ ಆಗಿರಬಹುದು ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ. ಅನುಮಾನದ ಮೇಲೆ ಇವರ ಫೋಟೋಗಳನ್ನ ನಾಕಾಬಂದಿಯಲ್ಲಿರೋ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇವರನ್ನು ಪತ್ತೆ ಹಚ್ಚಿ ಕಾರುಗಳಲ್ಲಿ ಕಂಡು ಬಂದಲ್ಲಿ ಹಿಡಿಯಿರಿ ಅಂತ ಅನುಮಾನದ ಆಧಾರದಲ್ಲಿ 6 ಜನರ ಫೋಟೋಗಳನ್ನ ಪೊಲೀಸ್ ಇಲಾಖೆಯಲ್ಲಿ ಹರಿಬಿಡಲಾಗಿದೆ. ಹಳೆ ದರೋಡೆ ಕೇಸಿನ 6 ಜನ ಆರೋಪಿಗಳ ಫೋಟೋ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿ ದರೋಡೆ ಮಾಡಿದ್ರು ಅನ್ನೋದನ್ನ ನಾವು ನಿಮಗೆ ಮ್ಯಾಪ್ ಸಮೇತ ತೋರಿಸ್ತಾ ಇದ್ದೀವಿ. ಸೌತ್ ಎಂಡ್ ಸರ್ಕಲ್ನಲ್ಲಿ ಕಾರು ನಿಲ್ಲಿಸ್ತಾರೆ, ಅಡ್ಡಗಟ್ಟಿ ನಾವು RBI-ನವರು ಪರಿಶೀಲನೆ ಮಾಡಬೇಕಾಗಿದೆ ಅಂತ ಗನ್ಮ್ಯಾನ್ ಮತ್ತು ಮತ್ತೊಬ್ಬ ಸಿಬ್ಬಂದಿನ ಅಲ್ಲಿ ಇಳಿಸಿ ಕಾರನ್ನ CMC ವಾಹನದ ಜೊತೆಗೆ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ತಗೊಂಡು ಹೋಗ್ತಾರೆ. ಫ್ಲೈಓವರ್ ಮೇಲೆ ಹೆಚ್ಚಿನ ಜನಸಂದಣಿ ಇರೋದಿಲ್ಲ, ವಾಹನಗಳ ಸಂಚಾರ ನಿರಂತರವಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ನಿಲ್ಲಿಸ್ಕೊಂಡು 7 ನಿಮಿಷದಲ್ಲಿ 7 ಕೋಟಿ ರೂಪಾಯಿಗಳನ್ನ ಕಾರಿಗೆ ತುಂಬಿಕೊಂಡು ಹೋಗ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನ ಮ್ಯಾಪಿನ ಮೂಲಕ ನಾವು ನಿಮಗೆ ವಿವರಿಸ್ತಾ ಇದ್ದೀವಿ. ಸೌತ್ ಎಂಡ್ ಸರ್ಕಲ್ನಲ್ಲಿ ಇಬ್ಬರನ್ನ ಕೆಳಗಿಳಿಸಿ ಅಲ್ಲಿಂದ ನೇರವಾಗಿ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಗಾಡಿ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ಫ್ಲೈಓವರ್ ಮೇಲೆ ಗಾಡಿ ತಗೊಂಡು ಹೋಗಿ ನಿಲ್ಲಿಸಿ ಡ್ರೈವರ್ಗೆ ಬೆದರಿಕೆ ಹಾಕಿ ದರೋಡೆ ಮಾಡಿದ್ರು ಅಂತ ಡ್ರೈವರ್ ಹೇಳ್ತಾ ಇದ್ದಾನೆ. ಆತನ ಹೇಳಿಕೆ ಮೇಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.